ಲೈಫಲ್ಲಿ ಏನೇನು ಆಗಲ್ಲ ಅಂತ ಅಂದ್ಕೊಂಡಿದ್ದೆ, ಎಲ್ಲನೂ ಆಗೋಯ್ತು ಹೋಗತ್ತಿಗೆ. ರ್ಯಾಪಿಡೋ ಬಂತಾ? ಈಗ ನೋಡಿ ಮಕ್ಕಳ ಥರ ನಾನು. ಎಷ್ಟು ಜನ ದೀಪ ಹಚ್ಚಕ್ಕೆ ಬಂದಿದ್ದಾರೋ ನೋಡಿ. ಅಲ್ಲಿ ಕೊಡಿ ಅಷ್ಟೇ. ಅಪ್ಪ ಮಳೆ. ಗೈಸ್, ನಮ್ಮಮ್ಮ ಒಬ್ಬರೇ ಆಚೆ ಕಡೆ ಹೋಗಿ ವ್ಲಾಗ್ ಮಾಡ್ತಾ ಇದ್ದಾರೆ. ಹೆಂಗೆ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ. ನೋಡಿ ನೋಡಿ. ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಲೈಫಲ್ಲಿ ಏನೇನು ಆಗಲ್ಲ ಅಂತ ಅಂದ್ಕೊಂಡಿದ್ದೆ, ಎಲ್ಲನೂ ಆಗೋಯ್ತು ಹೋಗತ್ತಿಗೆ. ಒಂದು ನಿಮಿಷ ಇರಿ. ನಿನ್ನೆ ನೀವು ನಮ್ಮತ್ತೆ ಮತ್ತು ನನ್ನ ಹೆಂಡತಿ ಬಾಮ ಇದೆಲ್ಲ ಮಾತಾಡ್ತಿದ್ದು ನೀವು ನೋಡಿದ್ರಿ. ಫ್ಯಾಮಿಲಿ ಸಿಚುವೇಶನ್ ಹೆಂಗಿದೆ ಅಂತ. ಆ್ಯಕ್ಚುಲಿ ನಾನು ಮೌಲ್ಯ ಆಗಲಿ ಎಲ್ಲೂ ಡಿಸ್ಕ್ಲೋಸ್ ಮಾಡಬಾರ್ದು ಅಂತಲೇ ಇದ್ದಿದ್ದು. ಬಟ್ ದಿನಕ್ಕೆ 8ರಿಂದ 10 ಕಮೆಂಟ್ಸು, ಪರ್ಸ್ನಲ್ ಮೆಸೇಜಸ್ಸು 20ರಿಂದ 30 ಅಂತ ಡೈಲಿ ಇದ್ದಾಗ ಅವಳಿಗೆ ಆಲ್ರೆಡಿ ಇರಿಟೇಷನ್ ಶುರು ಆಗ್ಬಿಟ್ಟಿತ್ತು. ಅದು ಬಿಟ್ಟು ಈ ಹೇರ್ ಸ್ಟೈಲ್ ಬೇರೆ. ಅಯ್ಯೋ ಅವ್ಳು ನೋಡಿ, ಯಾವತ್ತೂ ನಮ್ಮ ಲೈಫಲ್ಲಿ ಕಮೆಂಟ್ ಸೆಕ್ಷನ್ ಆಫ್ ಮಾಡಿದವರೇ ಅಲ್ಲ, ಎಂಥ ಇದರಲ್ಲಾಗಲಿ. ಯಾಕಂದ್ರೆ ನಮ್ಮ ಆ ಥರ ಬಂದಿಲ್ಲ ಯಾವುದೂ ಕ್ರಿಟಿಕ್ಸ್ ಎಲ್ಲ. ಬಟ್ ಈ ಸರಿ ಅವಳು ಅಂದರೆ ಈಗ ಪೋಸ್ಟ್ ಮಾರ್ಟಮ್ ಬೇರೆ ಅಲ್ಲ, ಮೈಂಡ್ ತುಂಬ ಲೋ ಇರುತ್ತೆ, ನಿದ್ದೆ ಇರಲ್ಲ. ಆ ಟೈಮಲ್ಲಿ ಇವರು ಯಾಕೋ ಸೆಟ್ ಆಯ್ತಿಲ್ಲ ನಿಮ್ಮ ಹೇರ್ ಸ್ಟೈಲ್ ಅಂದಾಗ್ಲೂ ಅಷ್ಟೇ ಸಾಕು, ಅಷ್ಟೇ ಬೇಜಾರಾಗಕ್ಕೆ ಅಂತ ಒಳ್ಳೊಳ್ಳೆ ವೀಡಿಯೋಸ್ಗೆಲ್ಲ ಕಮೆಂಟ್ ಆಫ್ ಮಾಡ್ತಾಯಿದ್ದಾಳೆ ಈಗ ಅವಳು ಮೌಲ್ಯ. ಏನಿವೆ, ಎಲ್ಲರ ಲೈಫಲ್ಲೂ ಕಷ್ಟಗಳು ದುಃಖಗಳು ಎಲ್ಲ ಇದ್ದಿದ್ದೆ, ಸುಖನೂ ಇದ್ದಿದ್ದೆ. ನಿನ್ನೆ ಒಂದಷ್ಟು ಜನ ನೀವೆಲ್ಲ ಕಮೆಂಟ್ ಹಾಕಿದ್ದು ನೋಡಿನೇ ಗೊತ್ತಾಯಿತು. ಮೌಲ್ಯ ಅವರ ತಂದೆ ಇಲ್ಲಿ ಅಂತ ಕೇಳ್ತಿದ್ದಕ್ಕೆ ಮೌಲ್ಯ ಆನ್ಸರ್ ಮಾಡಿದ್ಲಲ್ಲ ಆ ವಿಡಿಯೋಗೆ. ಆಲ್ಮೋಸ್ಟ್ 80 to 90% ಮಿಡಲ್ ಕ್ಲಾಸ್ ಪೀಪಲಲ್ಲಿ ಎಲ್ಲರದೂ ಒಂದೇ ಕತೆ ಅಲ್ರಿ. ಏನಿವೆ, ಬೆಳಿಗ್ಗೆದು ಸೇಮ್ ಸ್ಕಿನ್ ಟ್ಯಾನ್ ಮತ್ತು ಡೀಪ್ ಅದೇನಂತಾರೆ ಪಿಗ್ಮೆಂಟೇಷನ್, ಹೈಪರ್ ಪಿಗ್ಮೆಂಟೇಷನ್ಗೆ ಡಾಕ್ಟ್ರು ಕೊಟ್ಟಿರೋದು. ಸೊ ಇದನ್ನು ಹಚ್ಕೊಂಡು ಇದ್ರ ಮೇಲೆ ಸನ್ಸ್ಕ್ರೀನ್ ಹಚ್ಕೊಂಡು ಇವತ್ತು ದೇವಸ್ಥಾನಕ್ಕೆ ಹೋಗೋಂಥದ್ದೇ. ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಹೋಗ್ತೀನಿ ನಾನು. ಆ್ಯಕ್ಚುಲಿ ವೈಟ್ ಆ್ಯಂಡ್ ವೈಟ್ ಪೂರ್ತಿ ಯಾವಾಗಲೂ ದಿನಪೂರ್ತಿ ಮತ್ತು ವರ್ಷ ಪೂರ್ತಿ ಹಾಕೊಳ್ಳೋಕ್ಕೆ ಇಷ್ಟ. ಬಟ್ ಮೇಂಟೆನೆನ್ಸ್ ಇದೆಯಲ್ಲ, ಅದು ಕಷ್ಟ. ಓಕೆ, ಆಗಿದ್ರೆ ನಾನು ಹೇರ್ ಸೆಟ್ ಮಾಡಿಕೊಂಡು ಮೇಕಪ್ ಅಂತೀನಿ, ಸನ್ಸ್ಕ್ರೀನ್ ಹಾಕೊಂಡು ಬರ್ತೀನಿ. ಓಕೆ, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಂಗೆ ನಾನು ವಿತೌಟ್ ಐರನ್ ಯಾವ ಬಟ್ಟೆನ ಹಾಕೊಳ್ಳಲ್ಲ. ಇದು ಆ್ಯಕ್ಚುಲಿ ಹೊಸ ಬಟ್ಟೆ, ಆದರೆ ಸ್ವಲ್ಪ ಅಲ್ಲಿ ಸ್ವಲ್ಪ ಇದು ಸ್ವಲ್ಪ ಇದೆ, ಹಾಗಾಗಿ ಮತ್ತೆ ಐರನ್ ಮಾಡ್ಕೊತಾ ಇದ್ದೀನಿ. ಇದ್ರ ಲಿಂಕ್ ಆಲ್ರೆಡಿ ಕೊಟ್ಟಿದ್ದೆ, ಒಂದು 2-3 ಜನ ಬೈ ಮಾಡ್ಕೊಂಡಿದ್ದೀರಾ, ನೋಡಿದೆ ಅದನ್ನು. ಆ ನಿಜವಾಗ್ಲೂ ತುಂಬ ವರ್ತಿ ಅಂದ್ಕೊಳ್ಳಿ. ಓಕೆ, ಇದ್ರದ್ದು ಲಿಂಕ್ ಬೇಕಂತಂದರೆ ಇಲ್ಲಿ ಈ ಸೈಡಲ್ಲಿ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡ್ಕೊಳ್ಳಿ. ಈಗ ಬಟ್ಟೆ ಹಾಕ್ಕೊಂಡು ಡ್ರೆಸ್ ಹಾಕ್ಕೊಂಡು ಹೊರಡ್ತಾ ಇರೋದೆ. ಇಶಾ, ಓಯ್ ಏನು ಮಾಡ್ತಿದ್ದೀಯ ಅಲ್ಲಿ ನೀವು? ಏನು ಮಾಡ್ತಿದ್ದೀರಾ ಇಲ್ಲಿ ನೀವು? ಬಟ್ಟೆ ಹಾಕ್ಕೊಂಡು ಡ್ರೆಸ್ ಹಾಕ್ಕೊಂಡು ಅಂದರೆ ಐರನ್ ಎಲ್ಲ ಮಾಡಾಯ್ತು, ಹೇರ್ ಸೆಟ್ ಮಾಡಿಲ್ವಲ್ಲ. ಇದ್ರದ್ದು ಪ್ಲಸ್ ಪಾಯಿಂಟೇ ಅದು. ನಮ್ಮ ಹುಡುಗರಿಗಂತೂ ಸಿಕ್ಕಾಬಿಟ್ಟು ಹೆಲ್ಪ್ ಆಗುತ್ತೆ. ಐ ಮೀನ್ ಹುಡುಗಿರ್ಗೂ. ಈಗ ಮೌಲ್ಯಂದು ಚಿಕ್ಕ ಹೇರ್ ಅಲ್ವಾ, ಅವಳಿಗೂ ಕರೆಕ್ಟಾಗಿ ಸೆಟ್ ಆಗುತ್ತೆ. ಇದ್ರ ಲಿಂಕು ಬೇಕಾ? ಅದು ಹಾಕಿರ್ತೀನಿ ನೋಡಿ. ನಾನು ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಆಯಿಲ್ ಇದ್ದರೆ ಇಷ್ಟ ಆಗಲ್ಲ. ಒಂಥರ
ಬಿಸಿ ಬಿಸಿ ಆಗ್ತಾ ಇರುತ್ತೆ. ಬಟ್ ಎನಿವೇ ಸ್ಕಿನ್ ಪ್ರೊಟೆಕ್ಷನ್ ಮಾಡ್ಕೊಳ್ಳೇಬೇಕಲ್ವಾ, ದಟ್ಸ್ ವೈ ಇದೆಲ್ಲ ಇದು ಜೀವನದಲ್ಲೇ ಮಾಡ್ದಿರೋ ನಾನು ಈಗ ಮಾಡ್ಕೊಂತ. 1 2 3 4 5 6 7 8 8 ಯಾಕಂದರೆ ಇಲ್ಲಿ ಪಿಗ್ಮೆಂಟೇಷನ್ ಜಾಸ್ತಿ ಆಗಿರೋದು. 9 10 11 12 13 14 13 14 15 16 ಓಕೆ, ಇವತ್ತು ನಾನು ರೆಡಿ ಆಗಿಬಿಟ್ಟು ಹೊರಡ್ತಾ ಇರೋದು ಈ ರೀತಿ. ಪ್ಯಾಂಟು ಮನೆಗೆ ರೀಚ್ ಆದೆ. ಆದರೆ ನನ್ನ ತಮ್ಮ ಏನು ಕಾಚನೆ ನಿಂತಿದ್ದಾನೆ ಅಂತ ಗೊತ್ತಿಲ್ಲ. ಅದು ಸರಿಯಾಗಿ ನೋಡೋಕ್ಕಾಗಿಲ್ಲ ಅಂದರೆ ಇಲ್ಲಿ ನೋಡಿ ಹೊರಗಡೆ ಆಗಿದೆ. ಯಾಕೆ ಹಚ್ಚು ಹೊರಗಡೆ ಆಗ್ಬಿಟ್ಟಿದ್ಯಾ? ನನಗೆ ಕಾಯ್ತಿದ್ದ ಹೊರಗಡೆ, ನಾನು ಇಲ್ದೇ ಹೋಗೋಕೆ ನಾಚಿಕೆನ? ಇಲ್ಲ ಮತ್ತೆ ಒಳಗಡೆ ಇದ್ದೆ, ಈಚೆ ಬಂತೆ ಇವಾಗ. ಚೆನ್ನಾಯ್ತಾ? ನನ್ನ ಹತ್ರ ಅವನ ಫ್ರೆಂಡ್ಗೆ ಕ್ಯಾಮ್ರಾ ಹೇಳೋಕೆ ನನಗೆ ಇಷ್ಟ. ನಿಜ ಹೇಳಿ, ಏನು ಕಾಚೆ ಇದ್ದೆ ಅಂದರೆ ಒಳಗಡೆ ನಾಚಿಕೆ ಆಯಿತು ಅಂತ? ಹಾಂ ಇಲ್ಲ. Hey! Hey! This? Okay. Let's open it and see what happens. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಹೇಳ್ಬಿಟ್ಟು ಹೋಗ್ತಾ ಇದ್ದಾವೆ ಮಕ್ಕಳು. ಏನು ಲಕ್ಕಿನೋ ಇವತ್ತು ನೋಡಿ ಮಕ್ಕಳ ಥರ ನಾನು. ಇವತ್ತು ಏನೋ ಕುಂಭರಾಶಿಯವರಿಗೆ ಶನೇಶ್ವರ ಜಯಂತಿ, ಹಾಗೆ ಅಮಾವಾಸ್ಯೆ. ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಪ್ರತೀಕ್ ಅವರು ಸ್ವಲ್ಪ ಅದೇನದು ದೇವಸ್ಥಾನಕ್ಕೆಲ್ಲ ಹೋಗಿ ಅದೇನೋ ಮಾಡಬೇಕು, ಅದೆಲ್ಲ ಮಾಡಲ್ಲ. ಹಾಂ, 7:30 ನಮ್ಮ ಅಮ್ಮನೇ ಎಲ್ಲ ಹೇಳ್ತವ್ರೆ. ಈಗ ಇಲ್ಲಿ ಅಣ್ಣ ನಿಂಗೆ ಎಲ್ಲ ಏಟಾಯ್ತು ತೋರಿಸು ಮಗನೆ. ಕಿವಿ ಏಟಾಯ್ತಲ್ಲ, ಎಲ್ಲಿ ತೋರಿಸು ಮಗನೆ. ಕಿವಿ ಇಲ್ಲಿ ತೋರಿಸು ಏಟಾಯ್ತಲ್ಲ. ಎಲ್ಲಿ ಕಿವಿ ಏಟಾಯ್ತಲ್ಲ ತೋರಿಸು. ಅಲ್ಲ ಕಣವ, ಇಲ್ಲಿ ಏಟಾಗಿ ಕಣ್ಣಿಗೆ ಬ್ಲಡ್ ಕ್ಲಾಟ್ ಆದಂಗೆ ಆಗಿದೆ. ಇದೇನು ಮಕ್ಕಳು ಅದೇನು ಬಿದ್ದು ಎದ್ದು ಯಪ್ಪ ದೇವ್ರೆ. ನೋಡ್ಬರ್ತೀನಮ್ಮ. ಬಾಯ್ ಹೇಳ್ಬಾರ್ದು. ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಅಂದರೆ ನಂದು ಪ್ರತೀಕ್ ಫೇವ್ರೆಟ್ ದೇವಸ್ಥಾನ. ಮುಂಚೆ ನಮ್ಮ ಹಳೆ ಮನೆ ಅಲ್ಲೇ ಇದ್ದಿದ್ದು, ಅದು ಹಿಂದೆನೇ ದೇವಸ್ಥಾನ ಇರೋದು. ಸೊ ನಾವು ನಾನು ಪ್ರೆಗ್ನೆನ್ಸಿ ಡೆಲಿವರಿ ಟೈಮಲ್ಲಿ ಹೋದ್ವಲ್ಲ, ಅದೇ ಟೆಂಪಲ್. ಅಲ್ಲಿ ಶನೇಶ್ವರ ದೇವಸ್ಥಾನ ಇದೆ. ಹಾಗಾಗಿ ಹೋಗ್ತಾ ಇದ್ದೀವಿ. ಈ ಏನಪ್ಪ ಜಯಂತಿ ಇವತ್ತು, ಶನೀಶ್ವರ ಜಯಂತಿ. ಯಾರ್ಯಾರಿಗೆ 7:30 ಇದೆ, ಯಾರ್ಯಾರಿಗೆ ಇದು ಏನು ಪೂಜೆ ಮಾಡಿ ಅಂತೆಲ್ಲ ಹೇಳಿದ್ದಾರೆ, ಅವರೆಲ್ರಿಗೂ ಒಳ್ಳೇದಾಗಲಿ. ಪ್ರತೀಕ್ ನೋಡಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ. ಇವತ್ತು ಆತ್ಮ ವಯ್ಯಾನಂದ್ ಅವರು ಮೈಸೂರಿಗೆ ತೆರಳುತ್ತಿದ್ದಾರೆ. ಸೊ ನಾಳೆ ಅವ್ರದ್ದು ಬರ್ಡೇ. ಐ ಮೀನ್ ನೀವು ವಿಡಿಯೋ ನೋಡ್ತಿದ್ರಲ್ಲ, ನಿಮಗೆ ಅದು ಇವತ್ತಿನ ಬರ್ಡೇ ಅಂತ. ಸೊ ನಿಮ್ಮ ವಿಶಸ್ ಅವ್ನಿಗೆ ಹೋಗಿ ತಲುಪುತ್ತೆ. ಎಷ್ಟು ವರ್ಷ ಅಂತಲ್ಲ ಕೇಳಲ್ಲ. ಹ್ಯಾಪಿ ಬರ್ಡೇ ಅಚ್ಚು. ಹ್ಯಾಪಿ ಓ, ಬರ್ಡೇ. ಅಲ್ಲಿರ್ತಾರಲ್ಲ ಅವ್ನ ಫ್ರೆಂಡ್ಸ್ ಎಲ್ಲ, ಅದಕ್ಕೆ ಹೋಗ್ತಿರ್ತಾನೆ ಕಳ್ಳ ಅಲ್ವಾ. 17ನೇ ತಾರೀಕು ಅವನದು ಬರ್ಡೇ. ಹಾಂ, ಇವತ್ತು ಪೂರ್ತಿ ಸೈಲೆಂಟ್ ಆಗಿರ್ತೀಯಾ? ಇಲ್ಲೆಲ್ಲೂ ಎಳ್ಳು ಸಿಗ್ದೇನೆ ಹೋಗಿ ಎಳ್ಳು ಮತ್ತು ಎಳ್ಳೆಣ್ಣೆ ತಗೊಬಂದಿದ್ದಾಯ್ತು. ಯಾವ ತೋರ್ಸ್. ಎಲ್ಲಿ ಬದಲು ಚಿಯಾ ಸೀಡ್ಸ್ ಎಳ್ಳು ಬದಲು ನಮ್ಮ ಬರ್ಡೇ ಬಾಯ್ ಬಂದು ಚಿಯಾ ಸೀಡ್ಸ್ ಕೊಟ್ಬಿಟ್ಟಿದ್ರು. ಸದ್ಯಕ್ಕೆ ಅವರೇ ಹೇಳ್ಬಿಟ್ಟು ಹೇಳ್ತಾ ಬಂದುಕೊಟ್ರು. ಎಷ್ಟು ಜನ ಇವತ್ತು ದೀಪ ಹಚ್ಚಕ್ಕೆ ಬಂದಿದ್ದಾರೆ ನೋಡಿ. ನಾನು ಇಷ್ಟೊಂದು ಜನನೆಲ್ಲ ಕಮ್ಮಿ ನೋಡೋದು ನಮ್ಮ ಈ ಟೆಂಪಲಲ್ಲಿ. ಅವರೇ ಕೊಡ್ತಾರೆ ಎಲ್ಲ ಕರೆಕ್ಟಾಗಿ. ಕಪ್ಪು ಬಟ್ಟೆ ತಗೋಬರ್ಬೇಕು. ಇವೆಲ್ಲ ಏನಿಲ್ವ ನಾನು ನಿಜ ಹೇಳಿಲ್ಲ ಪಾಪ. ನೀನು ಎಳ್ಳು ಕೇಳಿದೆ, ಎಳ್ಳೆಣ್ಣೆ ಕೇಳಿದೆ, ತಂದು ಕೊಟ್ಟಿದ್ದೀನಿ. ಬಟ್ಟೆ ಅಂಗಡಿಗೆ ಹೋದ್ರೆ
ಅವ್ರಿಗೆ ಇನ್ನೂ ಎಕ್ಸ್ಟ್ರಾ ಗಂಧಕಂಡಿಗೆ ಹೋಗು ಅಂತ ನೀನು ಹೇಳಿಲ್ಲ, ಮುಂದೆ ರೈಟ್ ಸೈಡ್ ಒಂದು ಅಂಗಡಿ ಐತಲ್ಲ ಅಲ್ಲಿ ಹೋಗಿ ಅಂತಂದೆ. ಸರಿ ಅದಲ್ಲಿ ನಡ್ಕೊಂಡು ಹೋಗಂಗಿದ್ರೆ ಅಲ್ಲಿ ಹೋಗಿ ಅಂತ ಅಂದಿದ್ದು ನಾನು. ಈಗೇನು ಮಾಡ್ಬೇಕೀಗ? ಏನು ಬೇಡ, ಅಲ್ಲಿ ಕೊಡಿ ಅಷ್ಟೇ, ಹಾಂ ಅಲ್ಲಿ ಕೊಡಿ ಅಷ್ಟೇ. ಸೊ ಪಾಪ ವರ್ಷಕ್ಕೆ ಒಂದ್ಸತಿ ಬರುತ್ತಾ ಯಾವಾಗಲೂ ಇದೆಲ್ಲ? ಇದು ಬಂದು ಬರುತ್ತೆ, ಹಾಂ, ಬಟ್ ಅದೇ ಇದು ಸಾಡೆ ಸಾಸ್ತು ಕೊನೆ ಎರಡು ಒಟ್ಟಿಗೆ ಬಂದಿದೆ. 3.5 ವರ್ಷಕ್ಕೆ ಒಂದ್ಸತಿ ಬರೋದಲ್ವ ಇದು? ನಮ್ಗೆ ಇದ್ರ ಬಗ್ಗೆ ಎಲ್ಲ ಸರಿ ಐಡಿಯಾ ಇಲ್ಲ. ದೊಡ್ಡವ್ರು ಹೇಳೋದನ್ನ ಕೇಳ್ಕೊಂಡು ಬಂದು ನಮಸ್ಕಾರ ಮಾಡೋದಷ್ಟೇ. ನಂಗೆ ಭಯ ಆಗುತ್ತೆ. ನಮಗೂ ಅಷ್ಟೇ, ಅಷ್ಟೇ ಮುಗೀತು ನಮ್ಮದು. ಆಮೇಲೆ ನಮಗೆ ಬೇರೆ ಬೇರೆ ನಮಗೆ ರಾಹು ಅಲ್ಲ ಅಧಿಪತಿ ಏನಿವೆ. ಓಕೆ, ಹಿಂಗೆ ಈ ಗ್ಯಾಪಲ್ಲಿ ಇವಳಿಗೆ ಹಲ್ಲು ತೋರಿಸ್ಬಿಡೋಣ ಅಂತ ಯಾವುದೋ ಒಂದು ಇದೆ, ಕೇಳೋಣ ಇದ್ದಾರೆ ಡಾಕ್ಟ್ರು ಅಂತ. ಇದಾರಲ್ಲ ಅದು ರಿಸೆಪ್ಷನ್ ಕಡೆ ಇರೋದು. ಗೋಪಾಲ್ ಪಾಪ ಇದೆಲ್ಲ ಮನೆಯಲ್ಲಿ ಇದು ಅವ್ರದ್ದೇ ಮನೆ ಇರುತ್ತೆ, ಮಾಡ್ಕೊಂಡಿರ್ತಾರೆ. ಕೇಳು ಮತ್ತೆ ಅವರು ಇದ್ರೆ ಹಂಗೆ ಕರೆ. ಕಾಲ್ ಫಾರ್ ಅಪಾಯಿಂಟ್ಮೆಂಟ್ ಕಾಲ್ 7676. ಮಾಡಿ, ನಾನು ಮಾಡ್ತೀನಿ ಅಲ್ವಾ? ಹೌದು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ರೆ ಏನೋ ಒಂಥರ ಸಮಾಧಾನ, ಏನೋ ಒಂಥರ ಮನಃಶಾಂತಿ, ಒಂಥರ ಪಾಸಿಟಿವ್ ತರ. ಯಾಕಂದ್ರೆ ದೇವಸ್ಥಾನಕ್ಕೆ ಹೋಗೋವಾಗ ಎಲ್ಲಾರು ಏನೋ ಒಂದು ಕೆಟ್ಟ ಉದ್ದೇಶದಿಂದ ಹೋಗಲ್ಲ. ಹೌದು, ಅಲ್ಲೆಲ್ಲಿ ಪೂರ್ತಿ ಕಂಪ್ಲೀಟ್ ಆಗಿ ಪಾಸಿಟಿವಿಟಿನೇ ತುಂಬಿಕೊಂಡಿರುತ್ತೆ. ಹೌದು. ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋದು ಬರ್ತು. ಬಟ್ ಅಲ್ಲಿ ಓಡ್ ಬರೋಕ್ಕೆ ಕರೆಕ್ಟ್ 1 hour ಆಗುತ್ತೆ ನಮಗೆ, ಅಲ್ವಾ? ಕರೆಕ್ಟ್. ಅಚ್ಚು ಹೆಂಗಿತ್ತು ಅಚ್ಚು ವೈಬು? ಅವ್ನು ಏನು ಹೇಳಲ್ಲ ನೋಡು. ಚೆನ್ನಾಗಿತ್ತು. ಅವನೇನಂಗಂತ ಮಾತಾಡಲ್ಲ ಅಂತ ದೇವರಾಣೆಗೂ ಅನ್ಕೊಂಬೇಡಿ, ಸಕ್ಕತ್ ಮಾತಾಡ್ತಾನೆ. ನಮ್ಮ ಹತ್ರ ಮಾತ್ರ ಅಣ್ಣನ ಹತ್ರ ಒಂಚೂರು, ನನ್ನ ಹತ್ರ ಮಾತಾಡೋನು ಮುಂಚೆ. ಈಗ ನಾನು ಅತ್ತಿಗೆ ಆಗ್ಬಿಟ್ನಲ್ವಾ, ನನ್ನ ಹತ್ರನೂ ಮಾತಾಡಲ್ಲ. ಈಗ ದೊಡ್ಡವ್ರು ಯಾರ ಹತ್ರನೂ ಮಾತಾಡಲ್ಲ, ಫ್ಯಾಮಿಲಿ ಹತ್ರ ಫುಲ್ಲು ಒಳ್ಳೆ ಹುಡುಗ, ಸದ್ಗುಣ ಸಂಪನ್ನ. ಫ್ರೆಂಡ್ಸ್ ಹತ್ರ ಕೇಳಿ ಇವನ್ ಮಾತಾಡಲ್ವಾ? ಸದ್ಗುಣ ಸಂಪನ್ನ ಇವನು. ಅಯ್ಯೋ ಯಪ್ಪ, ನನ್ನೆಲ್ಲ ಹಾಳು ಮಾಡ್ದವ್ ಅವನೇ ಅಂತ ಹೇಳ್ತಾರೆ. ಮಾತಾಡ್ತಾನೆ ಅವನು ಚೆನ್ನಾಗಿ. ಹೌದಾ ಅಚ್ಚು? ನೆನ್ನೆ ಯಾರೋ ಕಮೆಂಟ್ ಮಾಡಿದ್ದಾರೆ, ಪಾಪ ಅವನು ಸೈಲೆಂಟ್, ಅವನು ಮಾತಾಡಿಸಿ ಅಂತ. ಕರೆಕ್ಟ್. ಒಂದು ಕಡೆ ಓಪನ್ ಇದೆ, ಅಪಾಯಿಂಟ್ಮೆಂಟ್ ಎಲ್ಲ ಡೈರೆಕ್ಟಾಗಿ ವಾಕಿನ್ ಇರ್ಬೋದೇನೋ, ನೋಡೋಣ. ಹಲ್ಲು ತೋರ್ಸೋಕ್ಕೆ ಅಚ್ಚು ಬಾ, ನೀನೆಲ್ಲೂ ತೋರ್ಸ್ಕೊಂಬರೋಣ. ಐ ಮೀನ್ ಏನು ತೋರ್ಸ್ಕೊಂಬರೋಣ ಅಂತ. ಜ್ಯೋತಿಷ್ಯ ಈ ಏರಿಯಾನು ಚೆನ್ನಾಗಿದೆ. ಏನು ಹಂಗೆ ನೋಡ್ತಿದ್ಯಾ? ಈ ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಅಂತನಾ? ನಂಗೆ ಇಷ್ಟ ಆಗಿಲ್ಲ, ಅದಕ್ಕೆ ರೀಸನ್ಸ್ ಎಲ್ಲ ಗೊತ್ತಿಲ್ಲ. ಡಾಕ್ಟರ್ ಇದಾರಂತೆ ವಾಕಿನ್. ನೋವಾಗಲ್ಲ ಬಾರೆ. ಬನ್ನಿ. ಅಲ್ಲಿ ಸುಮ್ಮನೆ ಇಟ್ಟಿದ್ರೆ ಇನ್ನು ಚಾಕ್ಲೇಟ್ನ ಎತ್ಕೊಂಡ್ಬಿಟ್ಟ. ಯಾಕಚ್ಚು ಹಿಂಗೆ? ನನಗೂ ಒಂದು ಕೊಡೋದಲ್ವಾ? ಅಲ್ಲಿದೆ ಹೋಗಿ ಎತ್ಕೋಗಿ ಅಂತೀರ? ಬೇಡ, ಸುಮ್ಮನೆ ಅಂತ ಕಣ ತಮಾಷೆ. ಅಲ್ಲಿ ಮೌಲಿಂಗ್ ಚೆಕ್ ಮಾಡ್ತಾಯಿದ್ರೆ ಇವನು ಇಲ್ಲಿ ಸಿಕ್ಕೋ ಪುರುಷ ಆಗ್ಬಿಟ್ಟಿದ್ದಾನೆ. ಸುಖ ಪುರುಷ. ಹುಡುಗ ಅಲ್ಲೆಲ್ಲ ನಿದ್ದೆ ಮಾಡ್ಬಿಡ್ತಾನೆ ಕಣೆ. ಸೊ ಈಗ ಅಪ್ಪ ಮಳೆ ಆಗ್ತಾ ಇಲ್ವಾ? ಮಳೆ ಇವಾಗ ನೋಡಿದೆ ನಾನು, ಆಗಲೇ ಮಳೆ ಅಂತ ಹೇಳಿದೆ.
ಬಿಸಿ ಗಾಳಿ ಬರ್ತಾ ಇದೆ ಅಣ್ಣ ನಿನ್ನ ಕೆಲ್ಸಕ್ಕೆ ಇಟ್ಕೊಂತಾರಂತ ಇಲ್ಲೇ ಅಂಕಲ್ ಹೇಳ್ಕೊಡ್ತಾರೆ. ಓ ಹೌದಾ ಪರವಾಗಿಲ್ಲ ಕಣ ಸಂಬಳ ಏನು ಕೇಳ್ಬಿಡ್ರಿ ಇವಾಗ ನಾವಿರೋ ಪೊಸಿಷನ್ ಕಾಂಪಿಟೇಷನ್ ಜಾಸ್ತಿ ಆಗ್ಬಿಟ್ಟಿದೆ ಅಲ್ವಾ? ಒಂದು ಒಂದೇ ಜೆಲ್ ಕೊಟ್ಟಿದ್ದೀರೋದು ಅಲ್ಲ ಅದೇ 30 ವರ್ಷ. ಇದು ಎರಡರಲ್ಲಿ ಇದು ಓಕೆ ಅಲ್ವಾ? ಇದು ಇದು ಓಕೆ. ಈಗ ಅವರು ಇದನ್ನ ಹಾಕ್ಲಿಲ್ಲ, ಅದು ಮಧ್ಯದಲ್ಲಿ ನಿಮ್ಗೆ ಗೊತ್ತಲ್ಲ, ಅದು ಹಾಕ್ಲಿಲ್ಲ. ಈಗ ಮತ್ತೆ ಫುಡ್ ಇದಕ್ಕೆ ಹಿಡಿದು ಬರಲ್ಲ ನಾನು, ಹಿಡಿದು ಬರಲ್ಲ. ಸೊ ಇವಾಗ ಮನೆಗೆ ಬಂದು ಅಪ್ಪು ಬಂದಿದ್ದಾನೆ. ಹೇಳಿ ಅವ್ನ ಗಾಡಿ ಬಂದಿಲ್ಲ. ಈಗ ಏನ್ ಗೊತ್ತಾ ನನ್ಗೆ ಏನ್ ಮಾಡಿದ್ರು ಅಂದ್ರೆ ಅದೇ ಹೇಳಿದ್ರು ಅಮ್ಮ, ಹೇಳಿದ್ರು ಹೆಂಗೆ ಕ್ಲೀನ್ ಅಂತ. ಅದು ಇವಾಗ ನನಗೆ ಗ್ಯಾಪ್ ಆಗಿದೆ, ಕ್ಯಾಪ್ ಮಧ್ಯದಲ್ಲಿ. ಆಮೇಲೆ ಕ್ಯಾಪ್ ಒಳಗಡೆ ಅದೇನೋ ಡಿಸ್ಚಾರ್ಜ್ ತರ ತೋರ್ಸು. ಬೇಡ ಬೇಡ ನೀವ್ ನೋಡಿ. ಓ ಇಷ್ಟೊಂದು ಗ್ಯಾಪ್ ಆಗಿದೆಯಾ? ಅದೇ ಆಗ್ತಿರೋ ಪ್ರಾಬ್ಲಮ್. ಅದು ಇವಾಗ ಕ್ಯಾಪ್ ಒಳಗಡೆ ಕ್ಯಾಪ್ ಚೇಂಜ್ ಮಾಡ್ಲೇಬೇಕು, ಅದಕ್ಕೆ ಸಿಗಬಿಟ್ಟೆ ಏಜ್ ಆಗ್ಬಿಟ್ಟಿದೆ. ಇವಾಗ ಅವರು ಗ್ಯಾಪ್ಗೆ ಏನಾರ ಮಾಡ್ಬೇಕು ತಾನೆ, ಆಮೇಲೆ ನೋಡೋಣ ಅಂತಂದ್ರೆ ಅದೇನ್ ಬಂದ್ಬಿಡು ತೆಗೆದ್ ಬಿಡ್ಬೋದು, ಅದೊಂಥರ ಫಿಲ್ಲಿಂಗ್ ತರ. ಅವ್ರು ಅವತ್ತು ಹಾಕಿದ್ಲಲ್ಲ ಫಿಲ್ಲರ್ಸ್, ಅಲ್ಲೇ ಹೋಗ್ಬೋದಾಗಿತ್ತು ಅಂತ ನಾನು. ಅಲ್ಲೇ ಇದ್ವಿ ತಾನೆ. ಅಲ್ಲೇ ಇದು. ನೀ ಹೇಳ್ಬೇಕಲ್ವ ನೀನು. ನಂಗೂ ನೆನಪಾಗ್ಲಿಲ್ಲ ಇವತ್ತೇ ನನಗೆ ನೆನಪಾಗಿತ್ತು. ಮಳೆ ಬಂದಾಗ ಹೊರಗಡೆ ವಾತಾವರಣ ಎಲ್ಲ ಒಳ್ಳೆ 4K ಥರ ಆಗ್ಬಿಡುತ್ತೆ, ಕಾಂಟ್ರಾಸ್ಟು ಎಲ್ಲ ಜಾಸ್ತಿ ಆಗ್ಬಿಡುತ್ತೆ. ಏನಕ್ಕೆ ಹೇಳು? ಇಲ್ಲ ಏನಾದ್ರು ಗೆಸ್ ಮಾಡು. ಮಳೆ ಬಂದಿದೆ, ಮಳೆ ಬಂದೆ ಸರಿ, ಮಳೆ ಬಂದರೆ ಇದಕ್ಕೆ ಹಂಗೆ ಶಾರ್ಪ್ ಅನ್ಸುತ್ತೆ. ನೀರು ಅಟ್ಮಾಸ್ಫಿಯರ್ ಇದೆಯಲ್ಲ, ಅದರ ಇರೋ ಡಸ್ಟ್ ಗಿಸ್ಟೆಲ್ಲ ಕೆಳಗಡೆ ಇಳಿದ್ಬಿಟ್ಟಿರುತ್ತೆ. ಸೊ ಅವಾಗ ಕ್ಲಾರಿಟಿ ಕಾಣುತ್ತೆ. ನಮ್ಗೆ ಗೊತ್ತಿಲ್ದೇ ಒಂದು ಪಾರ್ಟಿಕಲ್ಸ್ ಎಲ್ಲ ಡಸ್ಟಲ್ಲಿ ಸೇರ್ಕೊಂಡು, ಅಂದರೆ ಗಾಳಿಲಿ ಇರುತ್ತೆ. ಹೀಗೆಷ್ಟು ಕ್ಲಾರಿಟಿ ಇರುತ್ತೆ. ಮತ್ತು ಕಾಂಟ್ರಾಸ್ಟ್, ಇದರಲ್ಲಿ ನೀರೆಲ್ಲ ಬಿದ್ದೆಲ್ಲ ಕಾಂಟ್ರಾಸ್ಟಾಗಿ ಕಾಣುತ್ತೆ. ಯಾರಮ್ಮ? ಮನೇಲಿ ನಾವು ಇಲ್ದಿರೋ ಟೈಮಲ್ಲಿ ಇಬ್ಬರು ಕಾರ್ಡ್ಸ್ ಆಡ್ತಿದ್ರಾ? ಹೊಡ್ತೀನಾ? ಕಣ್ಣಲ್ಲಿ ನಿದ್ರೆ ನೋಡಿ ಇನ್ನೂ ಹಂಗಿದೆ. ಬಾಯ್, ಹುಷಾರು. ಇದು ರ್ಯಾಪಿಡೋ ಬಂತಾ? ಅವನಿಗೂ ಬಾಯ್ ಹೇಳ್ಬೇಕಂತ ನೋಡು. ಬಾಯ್ ಮುದ್ದು. ಹುಷಾರು ಕಣೋ. ಬಾಯ್ ಬಾಯ್. ಲಿಫ್ಟ್ ಈಸ್ ಕಮಿಂಗ್ ಅಪ್. ಏನೋ ಒಂದ್ ಕೊಡಮ್ಮ. ಏನ್ರಿ ರೇಗಿಸ್ತಾ ಇದ್ದೀರಾ ಪಾಪ? ನಿಮ್ಮ ಮಗಳಿಗೆ ಹಾಲು ಕುಡ್ಸಲ್ವೇನ್ರಿ ನಾನು? ಅಮ್ಮ ಹೊಟ್ಟೆಸಿ, ಅಮ್ಮ ಅಮ್ಮ ಹೊಟ್ಟೆಸಿ, ಅಮ್ಮ ಅಮ್ಮ ಪ್ಲೀಸ್ ಮಾ ಏನಾದರೂ ಕೊಡಮ್ಮ. ಎತ್ತು ತಾಯಿ ಹೊಟ್ಟೆಗೆ ಈ ಥರ ಹೊಟ್ಟೆ ಉರ್ಸೋ ಥರ ಮಾತಾಡ್ತಾ ಇದೆಯಲ್ಲ ಅಯ್ಯ ನೀನು. ಪಾಪ ನಿಜವಾಗ್ಲೂ ಅದು ಹಾಲು ಕೊಡ್ತಾ ಇರ್ತೀವಲ್ವಾ, ಹಾಲು ಹೋದಂಗೆ ಹಸುವಾಗುತ್ತೆ ಪಾಪ. ಯಾರನ್ನ ಕೇಳಿ ರೆಕಾರ್ಡ್ ಮಾಡ್ತಿದ್ದೆ. ಈಗ ಎಂಥ ಫ್ರ್ಯಾಂಕ್ ಮಾಡಿದ್ರು ಗೊತ್ತಾ ನನಗೆ? ಅದನ್ನ ಏನು ಸೀರಿಯಸ್ ಆಗಿ ಎಲ್ಲ ತೊಗೊಬಿಟ್ಟು ಫುಲ್ ಸ್ವೆಟ್ಟೆಲ್ಲ ಆಗ್ಬಿಟ್ಟು ಫ್ಯಾನ್ ಆಫ್ ಮಾಡೋದಕ್ಕೆ ಕಡೆ ಸೆಟ್ ಆಗಿದ್ದು ನಾನು. ಏನು ಗೊತ್ತಾ ಅದು ಹೇಳೋರಿಗೆ ಏನು ಮಾಡಿದ್ದೆ ನೀನು? ಏನು ಪ್ರ್ಯಾಂಕ್ ಮಾಡಿದೆ ಅಂದರೆ ಗೈಸ್, ನಾನು ಪ್ರತೀಕ್ ಅವ್ರಿಗೆ ನಿಮ್ಮ ಹತ್ರ ಇರೋ ಕಾಸೆಲ್ಲ ಕೊಡಿ 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 ಅಂತ. ನಾನು ನಿಜವಾಗ್ಲೂ ಏನು ಪ್ರಾಬ್ಲಮ್ ಏನಾಯ್ತು ಗೊತ್ತಾ, ನಾವು ಪ್ರ್ಯಾಂಕ್ ಮಾಡೋದು ಬಿಟ್ಬಿಟ್ಟಿದ್ದೀವಿ. ನನಗೆ ಇವಳು ಪ್ರ್ಯಾಂಕ್ ಮಾಡ್ತಾಳೆ ಅನ್ನೋದೇನು ಗೆಸ್ ಕೂಡ ಇಲ್ಲ ನನಗೆ. ಗೊತ್ತು ನನಗೆ ಯಾವಾಗ ಏನೇನು ಮಾಡೋದು. ಆ ವಿಡಿಯೋದಲ್ಲಿ ಹೇಳಿದ್ಯಾ ಆಡಿಯನ್ಸ್ಗೆ? ಅಫ್ಕೋರ್ಸ್ ಹೇಳಿದ್ದೀನಿ. ಆಮೇಲೆ ಮಾಡಿದೆ, ಅದನ್ನ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಅಯ್ಯೋ ನಾನು ಪ್ರ್ಯಾಂಕ್ ಆಗೋದು ಅಂತ ಸುಮ್ಮನೆ ಏನು ಹೇಳ್ಬೇಕು ನಾನು ಇವಾಗ, ಏನು ಹೇಳಬೇಕು ಅಂತೆ. ನಾವು ಒಡವೆ ತಗೊಂಡಿದ್ವಲ್ಲ, ಏನಂತೆ ಗೊತ್ತಾ, ಇವರು ಅದೇ ಜುಮ್ಕಿ ಅವಳು ನನ್ನ ಮಗಳಿಗೆ ಹಾಕಕ್ಕೆ ಇತ್ತಲ್ಲ, ಗಿಫ್ಟ್ ಕೊಟ್ಟಿದ್ದು. ಗಿಫ್ಟ್ ಕೊಟ್ಟಿದ್ದು
ಅದನ್ನ ತಗೊಳಕ್ಕೆ ಸಾಲ ಮಾಡಿ ತಗೊಂಡು ಈಗ ಸಾಲ ತೀರ್ಸಕ್ಕೆ ನನ್ನ ಹತ್ರನೇ ಕೇಳ್ತಾರಂತೆ. ನಿಮ್ಗೆ ತಾನೇ ಗಿಫ್ಟ್ ಕೊಟ್ಟಿದ್ದು. ನಿಮ್ ತಾನೇ ಗಿಫ್ಟ್ ಕೊಟ್ಟಿದ್ದು ಅಂತ. ಸರಿ ಅದು ಬೇಡ, ಕೈಲಿ ಕಾಸಿಲ್ಲ ಸದ್ಯಕ್ಕೆ. ಅದನ್ನ ಇಲ್ಲಿ ಬಂದವ್ರು ನೋಡಿ, ಬಂದವ್ರು. ಫ್ರ್ಯಾಂಕ್ ನೀವು ಇಷ್ಟೊಂದು ಈ ತರ ಆಯ್ತು, ಟೆನ್ಷನ್ ಆಗ್ಬಿಟ್ಟಿದ್ದೀರಾ, ಬೇವತ್ತು ಹೋಗ್ಬಿಟ್ಟಿದ್ದೀರಾ. ಅಮ್ಮ ಫ್ಯಾನ್ ಕಣ, ಫ್ಯಾನ್ ಹಾಕ್ಲಿಲ್ಲ ಹೇಳು. ಅದು ದುಡ್ಡು ಕೇಳ್ತಾ ಇದ್ದಾರೆ, ಯಾರ ಹಂಗ್ ಕೇಳ್ತಾರ? ಅಲ್ಲ, ನನಗೆ ಅದೆಲ್ಲ ಸೈಕೋಗಳಾಗ್ಬಿಟ್ಟವ್ರ ಎಲ್ಲಾರು. ನನಗೆ ಮಂಕಾಯ್ತಾ ಇದ್ದೀನಿ ನಾನು ನಿಜವಾಗ್ಲು. ನಾನು ಹೇಳ್ತೇನೆ ಸರಿ ಆಯ್ತು. ನಮ್ಗೆ ಎಷ್ಟು ನಗ ತಡ್ಕೊಂಡಿದ್ದೀನಿ. ನಾನಂತೂ ಆಗಿಲ್ಲ, ಕೊನೆಗೆ ನಪ್ಪಿಟ್ಟೆ ನಾನು. ಅದರಲ್ಲೂ ಚೈನ್ ಇದೆಯಲ್ಲ ನಿಮ್ದು ಕೊಡಿ ಅಂದೆ ನಾನು. ಅಲ್ಲ ಅದನ್ನೇ ಮಾಡ್ಬಿಡ್ತೀನಿ ಬಿಡು. ನಾನು ಏನಕ್ಕೆ ಫ್ರಸ್ಟ್ರೇಷನ್ ಅಲ್ಲಿ ಓಕೆ ಅದನ್ನ ಮಾರಿಬಿಡೋಣ ಅಂತಂದು ಬೇಡ ಅಂತ ತಡ್ಕೋಬೇಕಾಗಿತ್ತಮ್ಮ. ನಾನು ಲಾಸ್ಟ್ ಸೀಕ್ವೆನ್ಸ್ ನಗು ಬಂದ್ಬಿಡ್ತು. ಚೈನ್ ತಾನೆ ಮಾರ್ಬಿಡೋಣ ಬಿಡು. ನಗು ಬಂದ್ಬಿಡ್ತು, ನಾನು ತಡೆಯೋಕ್ಕಾಗಲಿಲ್ಲ. ನಾನು ಅಟ್ಲೀಸ್ಟ್ ನಾನು ಉಂಗ್ರ ಎಲ್ಲ ನೋಡ್ತೀನಿ ಡಿಸ್ಕ್ರಮ್. ನಾನು ನಂಗೆ ಗೊತ್ತಾಯ್ತಲ್ಲ, ನಂಗೆ ಸೈಕೋಗಳು ನೀವೆಲ್ಲ ಕೊಟ್ಟ ಮೇಲೆ ಅದು ನಿಮ್ದು ಒಡವೆ. ಸರಿ ಓಕೆ, ಅದು ಕೊಟ್ಟ ಮೇಲೆ ಅದನ್ನೇ ಮಾಡ್ತೀನಿ ಅಂತ ಅದನ್ನ ಕೇಳ್ಕೊಳ್ಳಿ. ಅದು ನಾನು ಗಿಫ್ಟ್ ಕೊಟ್ಟಿರೋದು, ನೀವು ಅದನ್ನ ಹೆಂಗ್ ಮಾಡ್ತೀರಾ ನೀವು ಅಂತ. ನಾನು ಚೆನ್ನಾಗಿತ್ತು. ಇದ್ದಿದ್ರೆ ಹೆಂಗ್ ಆಗ್ತಿತ್ತು ಈಗ? ನಾನ್ ನಿಮ್ಗೆ ಒಡವೆ ಎಲ್ಲ ಮಾಡ್ಸಿದ್ರೆ ಮಾಡ್ತಾ ಇದ್ರಿ ನೀವು ಪಾಪ. ಇಲ್ಲ ವಿಧಿಲ್ಲ, ಏನ್ ಮಾಡಕೈತದೆ ಸೈಕೋಗಳು ಮಧ್ಯೆ ನೋಡಿದ್ರೆ ಸೈಕೋ ನಾನು ಆಗ್ಬಿಡ್ತಾ ಇದ್ದೀನಿ. ಸೈತಾ ನನ್ನ ಮಧ್ಯದಲ್ಲಿ ಸೈತಾನ್ ಅಂತಲ್ಲ ಬೈ, ಏನ್ ಗೊತ್ತಾ ನಿಂಗೆ? ನನಗೆ ರವ ಅಂತ ಐತ್ ನನ್ಗೆ ಅಂತೆ. ತಗೋ ಬಿದ್ಗಿದ್ಬಿಟ್ರೆ ಏನಪ್ಪ ಮಾಡೋದು ತಿಕ್ಲತ್ತಿ ಕಾಸು ವಿಷಯದಲ್ಲಿ. ಅಂಡ್ ಮೋಸ್ಟ್ಲಿ ನಾನು ಪ್ರತೀಕ್ ಕಾಸಿನ ವಿಷಯ ಎಲ್ಲ ಡಿಸ್ಕಸ್ ಮಾಡೋಕ್ಕೆ ಹೋಗೋದಿಲ್ಲ. ಅಂದರೆ he knows better, so I believe that I am one bloody housewife. ಗೈಸ್, ನಮ್ಮಮ್ಮ ಒಬ್ಬರೇ ಆಚೆ ಕಡೆ ಹೋಗಿ ವ್ಲಾಗ್ ಮಾಡ್ತಾಯಿದ್ದಾರೆ. ಹೆಂಗೆ ಮಾಡ್ತಾಯಿದ್ದಾರೆ ಅಂತ ತೋರಿಸ್ತೀನಿ, ಕತ್ತೋಗಿ ನೋಡೋಣ. ಅಯ್ಯೋ, ಅದು ಡೋರ್ ಓಪನ್ ಮಾಡಿದ್ರೇ ಸೌಂಡ್ ಆಗಿಬಿಡುತ್ತೆ ಇವ್ರ ಮನೆಯಲ್ಲಿ. ಡೋರ್ ಓಪನ್ ಆಗಿದೆ. ಎಸ್, ಅಮ್ಮ ನೀನು ಇದನ್ನ ಹಾಕೊಂಡು ಮಾಡಿದ್ರೆ ಕಾಪಿ ರೈಟ್ಸ್ ಬರುತ್ತಮ್ಮ. ಈಗ ಹಾಕಿದ್ದು ಕಣೆ. ಅಲ್ಲ, ಅದೇನು ಸಾಂಗ್ ಕೇಳ್ಕೊಂಡು ವ್ಲಾಗ್ ಮಾಡೋ ಅಂತ ನನಗೆ ಗೊತ್ತಿಲ್ಲ ಮಲ್ಯ, ಏನನ್ನು ಮಾತಾಡ್ತೀಯ? ಇದನ್ನು ಮಾಡ್ತೀನಿ. ರೇಗಿಸ್ತಾಳೆ, ನನಗೊಂದು ಗೊತ್ತಿಲ್ಲ, ಒಂದು ಗೊತ್ತಿಲ್ಲ. ರೇಗಿಸ್ತಾಳೆ, ಅವಾಗ ನನ್ನನ್ನ ವಿಲ್ಲನ್ ಮಾಡೋದು. ಇಲ್ಲಿ ಕೇಳಿ, ಇದ್ರಲ್ಲಿ ಪೂರ್ತಿ ರೆಕಾರ್ಡ್ ಆಗಿದೆಯಲ್ವಾ? ಆಮೇಲೆ ಅಯ್ಯೋ ಪಾಪ ಸುಬ್ಬಿ ಅಮ್ಮನ್ನ ಯಾಕೆ ಹಿಂಗ್ ಹೊಟ್ಟೆ ಉರಿಸ್ತೀರಾ? ಅಮ್ಮ ಗೊತ್ತಿಲ್ಲ ಅಂತಲ್ಲ, ನಿಂಗೆ ಹೇಳ್ಕೊಡೋದನ್ನ ನೀನು ಈ ತರ ಪೋಟ್ರೆ ಮಾಡಿ ನನ್ನ ಕೆಟ್ಟೋಳು ಮಾಡಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಈಗ ಆಲ್ರೆಡಿ ನಮ್ಗೆಲ್ಲ ಬೈತಾರೆ, ನನ್ಗೆ, ನಮ್ಮ ಯಜಮಾನ್ರಿಗೆ ಎಲ್ಲ, ಅಪ್ಪುಗೆ ಪಾಪ. ಯಾಕೆ ನೀವು ಸುಬ್ಬಿ ಅಮ್ಮ ಅದು ಇನ್ನೊಂದು ಫೇಸ್ ನಿಮಗೆ ತೋರಿಸಿಲ್ಲ ಗೈಸ್ ನಾನು. ಓ, ಇನ್ನೊಂದು ಫೇಸ್ ಅಂದ್ರೆ ಯಾವ ತರ ಫೇಸ್ ಅವ? ಇದೆ, ಇದೈತೆ ಗೊತ್ತಾ ಅವತಾರ ಎಲ್ಲ. ನೋಡಿ ಹಿಂಗೆ ಕಣ್ಣು ಬಿಟ್ರೆ ಗೈಸ್ ನಾವ್ ಗಡ 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 ಗಡ. ಈಗಷ್ಟೇ ನಾವ್ ಹೇಳ್ದಂಗೆಲ್ಲ ನಾವ್ ಆವಾಜ್ ಹಾಕೋತರ ಒಂದು ಇದಕ್ ಬಂದಿದೆ. ಅವಾಗ ಎಷ್ಟು ಟಿಫನ್ ಬಾಕ್ಸ್ ಇಟ್ಟಿದ್ರವ ನೀವು ಮನೆ ಒಳಗಡೆಗೆ? ನಗ್ತಾ ಇರೋರು, ಎಲ್ಲ ಟಿಫನ್ ಬಾಕ್ಸ್ ಇಲ್ಲೇ ಇದೆ ಅಂತ. ನೋಡಿ ಹಂಗೆ ಟಾಪಿಕ್ ಚೇಂಜ್ ಆಗ್ಬಿಟ್ಲು. ದಟ್ ಇಸ್ ದ ಟ್ಯಾಲೆಂಟ್ ಆಫ್ ಪ್ರಭಾವತಿ ಗೈಸ್. ನಾನೇ ಇಷ್ಟ ಟ್ಯಾಲೆಂಟ್ ಅಂದ್ರೆ ನನ್ನ ಮಕ್ಕಳು ಎತ್ತಿರೋ. ಇಲ್ಲ ಕಣಮ್ಮ, ನಾವು ನಮ್ಮ ಅಪ್ಪನ ತರ ದಡ್ರು ಕಣಮ್ಮ. ನಿಜ ಹೌದಾ ಅಲ್ವಾ ಹೇಳು? ಇಲ್ಲಮ್ಮ, 30 ವರ್ಷ ಬೇಕಾಗಿತ್ತೇನಮ್ಮ. ನೀನು ದಡ್ಡಿ ಅಲ್ಲ, ನಿನ್ಗೆ ಓವರ್ ಲವ್. ಆ ಬಿಳಿ ಆದ ಮುಖ, ಈ ತರ ದಪ್ಪ ದಪ್ಪ ಕೂದಲು ನೋಡಿ ಆಗಿದ್ದಂತ ಲವ್ ಮೇಲೆ ಭಾರಿ ನಂಬಿಕೆ. ಅಲ್ಲಿ ಹಾರ್ಸ್ ಅದನ್ನ ತೋರಿಸ್ತಾನೆ ಇದ್ದ ಹಾರ್ಸ್ನ. ಇವಾಗ ಅವನು ಅಲ್ಲಿ ಒಳಗಡೆ ಇತ್ತಲ್ಲ, ಅದನ್ನ ನೋಡಿ ರೆಕಗ್ನೈಸ್ ಮಾಡಿದಾನೆ. ಅದು ಎಲ್ಲಿ ಚಿಕ್ಕ ಹಾರ್ಸ್ ಮಾಮೂಲಿ ಮೊನ್ನೆ ವ್ಲಾಗಲ್ಲಿ ತೋರಿಸಿದ್ನಲ್ಲ, ಆ ಚಿಕ್ಕ ಹಾರ್ಸ್ನ ನೋಡಿ ತಗೊಂಡು ಕೊಡ್ತಾ ಇದ್ದೀನಿ. ಆ ಚಿಕ್ಕ ಹಾರ್ಸ್ನ ಅವನಿಗೆ ಅಷ್ಟು ಗ್ರಾಸ್ಪಿಂಗ್ ಪವರ್ ಇದೆ. ಶುರು ಆಗಿದೆ. ಅದನ್ನ ನಾವೀಗ ಹೆಂಗಾದ್ರೂ ಮಾಡಿ ಸ್ವಲ್ಪ ಯುಟಿಲೈಸ್ ಆಗೋ ಥರ ಮಾಡಬೇಕು. ಇನ್ನೊಂದು ಹಾರ್ಸ್ ತಂದು, ಅಯ್ಯೋ ಬಿದ್ದು ಹುಡುಕೊಂಡು ಬಂದಿದೆ ನೋಡಿ ಇನ್ನೊಂದು ಹಾರ್ಸ್. ಇಲ್ಲಿದೆ ಹಾರ್ಸು, ಅಲ್ಲಿ ಹಾರ್ಸ್.
ಆ್ಯಕ್ಚುಲಿ ಇನ್ನೊಂದು ಆರ್ಸಿದೆ. ಗುಡ್ ಬಾಯ್ ಆನಾ, ಗುಡ್ ಬಾಯ್ ನೀನು. ಇದೇನಿದು? ಕುಕ್ಕು ಕುಕ್ಕು. ಕುತ್ಕೊಂಡು ನೋಡಿ ಪುಕ್ಕ ಪುಕ್ಕ ಥರ ಬರ್ತಾ ಇದೆ. ನಾನು ವೀಡಿಯೋ ಮಾಡೋಣ ಅನ್ನೋ ಅಷ್ಟೊತ್ತಿಗೆ ನಮ್ಮ ಡೈನೋಸರಸ್ ಆಲ್ರೆಡಿ ಎದ್ದೇಳ್ತಾ ಇದ್ದಾಳೆ. ಗೈಸ್, ನಾನು ಯಾವತ್ತೂ ಈ ಐ ಕ್ರೀಮ್ ಅಥವಾ ಈ ಲಿಪ್ ಬಾಮ್, ನೈಟ್ ಸ್ಕಿನ್ ಕೇರ್ ಅವೆಲ್ಲ ಸ್ಕಿನ್ ಕೇರ್ ಅಂದ್ರೆ ನನಗೆ ಗೊತ್ತಿಲ್ಲ. ಪ್ರಾಬಬ್ಲಿ ಈಗೆಲ್ಲನೂ ಕಲ್ತ್ಕೊಂಡಿದ್ದೀನಿ. ಬಟ್ ಈಗ ಇದೆಲ್ಲ ಮಾಡಲೇಬೇಕು, ಯಾಕಂದರೆ ನಿದ್ರೆ ಇರೋದಿಲ್ಲ. ಏನೇನೋ ಕಲಿಸ್ತಿದೆ ಲೈಫು. ಆ್ಯಂಡ್ ನನಗೇನಕ್ಕೆ ನೈಟ್ ಸ್ಕಿನ್ ಕೇರ್ ಮಾಡೋಕ್ಕೆ ಇಷ್ಟ ಆಗಲ್ಲ ಅಂತಂದರೆ, ಈ ಮುಖ ತೊಳೆದಿದ ತಕ್ಷಣ ನನಗೆ ನಿದ್ರೆ ಇರೋದೆಲ್ಲ ಮೂಡೆಲ್ಲ ಹೋಗ್ಬಿಡುತ್ತೆ. ನನ್ನ ಮಗ ಮಲ್ಗಕ್ಕೆ ಬಿಡ್ತಾ ಇಲ್ವಾ? ಒಂದು ನಿಮಿಷ ಅವಳನ್ನ ಎತ್ಕೊಳ್ತೀನಿ. ಬಾರೆ ಮಗಳೇ, ಅಯ್ಯಮ್ಮ. ನಾನು ಈಗ ಇನ್ನೇನೋ ವಿಡಿಯೋ ಎಂಡ್ ಮಾಡೋಣ ಅಂತ ಬಂದೆ. ಜೂಜು ನಾನು ಯಾವಾಗಲೂ ಅನ್ಕೊತೀನಿ ನೈಟ್ ಕ್ಯಾಪ್ಚರ್ ಮಾಡಬೇಕು ಎದ್ದಿರೋದೆಲ್ಲ ಅಂತ. ಬಟ್ ಅಲ್ಲಿ ಒಂದು ಸ್ವಲ್ಪ ಡ್ರೌಸಿ ನಿದ್ದೆ ಇದು ಫೀಲ್ ಇರುತ್ತೆ. ಬರ್ತೀನಿ. ನಾನು ಯಾವಾಗಲೂ ಕ್ಯಾಪ್ಚರ್ ಮಾಡಬೇಕು ಆ ನೈಟಲ್ಲಿ ನಾನು ಎದ್ದಿರೋದು ಅಥವಾ ಫೀಡ್ ಮಾಡ್ತಿರೋದು, ಸುಮ್ಮನೆ ಕೂತಿರೋದು, ಏನು ಮಾಡಿದೆ ಅಂತೆಲ್ಲ ಅನ್ಕೊತೀನಿ. ಬಟ್ ಅದೆಲ್ಲ ನಾನು ಕ್ಯಾಪ್ಚರ್ ಮಾಡೋಷ್ಟೊತ್ತಿಗೆ ನಂಗೆ ನಿದ್ರೆನೇ ಹೋಗ್ಬಿಟ್ಟಿರುತ್ತೆ, ಇರೋ ಸ್ವಲ್ಪ ನಿದ್ರೆನೂ. ಸೊ ಅದಕ್ಕೆ ಮಾಡೋಕ್ಕೆ ಹೋಗಲ್ಲ. ಆ್ಯಂಡ್ ಈ ಪ್ರೆಗ್ನೆನ್ಸಿಲಿ ಸ್ಟಾರ್ಟ್ ಆಗಿದ್ದು ನನಗೆ ಒಂಥರ ಟೆನ್ಷನ್. ನಾನು ಇದನ್ನೆಲ್ಲ ಮಾಡ್ತೀನಾ, ಇನ್ನೊಂದು ಬೇಬಿ ಮಾಡ್ಕೊತಾ ಇದ್ದೀನಿ, 2 ಬೇಬಿನೂ ನಾನು ಬ್ಯಾಲೆನ್ಸ್ ಮಾಡ್ತೀನಾ, ಐ ಕೇಪಬಲ್ ಅನ್ನೋ ಡೌಟ್ಸು, ಅಥವಾ ಏನೇನೋ ಅಂದ್ಕೊಳ್ಳಿ ಮೈಂಡಲ್ಲಿ ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. ಅಷ್ಟು ಥಾಟ್ಸು, ಅಷ್ಟು ಪ್ರೋಸೆಸ್ಸು ನಾವಿಬ್ಬರು ನಾನು ಪ್ರತೀಕ್ ಹ್ಯಾಂಡಲ್ ಮಾಡ್ತೀವ. ನಾನು ಮತ್ತೆ ನನ್ನ ಬಾಡಿನ ಹ್ಯಾವ್ ಟು ಸ್ಟ್ರೆಸ್ ಅದೆಲ್ಲನೂ. ಆ್ಯಂಡ್ ಸಮ್ಹೌ ವಿತ್ ಗಾಡ್ ಗ್ರೇಸ್ ಎಲ್ಲನೂ ಮುಗೀತು. ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ಅದೆಲ್ಲ ಟೆನ್ಷನ್ಗೆ ಅರ್ಧ ನನಗೆ ಏನಂತಾರೆ, ಈ ಹೇರ್ ಕಟ್ ಎಲ್ಲ ಅದೇ ವಿಷಯಕ್ಕೆ ಐ ವಾಸ್ ಥಿಂಕಿಂಗ್ ಸೋ ಮಚ್. ಏನೇನೋ ಗೈಸ್, ಏನೋ ಸಡನ್ನಾಗಿ ನೆನಪಾಯಿತು, ಹೇಳಿದೆ ಅಷ್ಟೇ. ನೋಡೋಣ, ಲೆಟ್ಸ್ ಸೇ ಆಲ್ ದಿ ಬೆಸ್ಟ್ ಫಾರ್ ಆನವ್. ಇನ್ನು ನೆಕ್ಸ್ಟ್ ವೀಕಲ್ಲೇ ನಾವು ಅಡ್ಮಿಷನ್ ಎಲ್ಲನೂ ಮಾಡಬೇಕು. ಅಡ್ಮಿಷನ್ ಮಾಡೋದ ಏನು ಎಲ್ಲ ನೋಡಿ ಅದನ್ನು ಒಂದು ನಿಮಿಷ ಆಫ್ ಮಾಡೋಣ. ಅಡ್ಮಿಷನ್ ಮಾಡೋದ ಏನು ಎಲ್ಲ ಚೆಕ್ ಮಾಡಿ ನಿಮಗೆ ಅಪ್ಡೇಟ್ ಮಾಡ್ತೀವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. See you all again. Love you.